1-to-1 ಮೋದಿ ಜೊತೆ ಟಚ್ಚಲ್ಲಿದ್ದವರು. ನಿಮ್ಮನ್ನು ಯಾವ ಕಮ್ಯುನಿಟಿಗೆ ನಾವು ನಿಮ್ಮನ್ನು ಸೇರ್ಪಡೆ ಮಾಡಬೇಕು? ನಾನು ಈ ರೆಗ್ಯುಲರ್ ಮೇಲಿಂದ ಫೀಮೇಲ್ ಬಂದಿರೋದ್ರಿಂದ ಐ ಬಿಲಾಂಗ್ ಟು ಫೀಮೇಲ್ ಕ್ಯಾಟಗರಿ. ಹುಟ್ಟಿ ಬೆಳೆದಿದ್ದೆಲ್ಲ ಮಲ್ಲೇಶ್ವರಂನಲ್ಲಿ, ಬೆಂಗಳೂರು ರಾಶನಗರ ಅಂತ ಏನು ಕರೀತಾರೆ ಬೆಂಗಳೂರಿನಲ್ಲಿ. ಆಗಷ್ಟೇ ಶುರುವಾಯಿತು. ಇಂದಿರಾನಗರ ಎಲ್ಲ ಕಾಡು ಟೋಟಲ್. ಅಲ್ಲಿ ಆ ಕಡೆಗೆ ಹೋಗ್ಬಿಟ್ರೆ ಭಯ ಆಗೋದು. ಆ ಕಡೆ ನಮ್ಮ ತಂದೆನೂ ಅಷ್ಟೇ, ಹಿ ವಾಸ್ ಎ ಲಾಯರ್. ಒಳ್ಳೆಯ ಒಂದು ಸಿಚುವೇಶನ್ ಇದ್ದರು. ಆಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದರು. ಶ್ರೀನಿವಾಸ್ ಪ್ರಸಾದ್ ಅಂತಲೇ ನಾಮಕರಣ ಆಗಿದ್ದು. ಯಾಕಂದರೆ ಮೈಸೂರಿನಲ್ಲಿ ಮಕ್ಕಳಿರ್ಲಿಲ್ಲಂತೆ. ಸೊ ಹಂಗಾಗಿ ನಮ್ಮ ತಂದೆ ತಾಯಿ ಬೆಳ್ಕೊಂಡು ಶ್ರೀನಿವಾಸ ಅಂಬಾಸಿಡರ್ ಇತ್ತು, ಫಿಯಟ್ಟು ಅಂಬಾಸಿಡರು, ಆಮೇಲೆ ಇನ್ನೂ ಯಾವ್ಯಾವುದೋ ಕಾರ್ಸು. ವಿ ಆಲ್ಸೋ ಹ್ಯಾಡ್ ಲಾಟ್ ಆಫ್ ಮರ್ಸಿಡೀಸು, ಸುಬಾರು. ಹಾಗಾದ್ರೆ ಬಾರ್ನ್ ಟು ಬಿ ನೀವು ಗೋಲ್ಡನ್ ಸ್ಪೂನ್ ಅಂತೆಲ್ಲ ಹೇಳ್ಬೋದು. ಆಲ್ಮೋಸ್ಟ್ ಎಸ್. ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ವೀಕ್ಷಕರೇ, ಡಿಜಿಟಲ್ ಮಾಧ್ಯಮದ ವಿಶೇಷ ಕಾರ್ಯಕ್ರಮ ನಮ್ಮ ಇವತ್ತಿನ ಸರಣಿ ಸಂಚಿಕೆ ಅಂತ ಹೇಳ್ಬೋದು. ಡಾಕ್ಟರ್ ಅನಿತಾ ಪ್ರಸಾದ್, ಸಾಕಷ್ಟು ಕಡೆ ಇವರ ಸಂದರ್ಶನ ನೋಡಿದ್ದೀರಾ. ಅನಿತಾ ಪ್ರಸಾದ್ ಅವ್ರನ್ನ ನಾನು ಅವನು ಅಂತ ಕರಿಬೇಕಾ, ಅವಳು ಅಂತ ಅನ್ಕೊಬೇಕಾ, ಅಥವಾ ನಿಮ್ಮನ್ನು ಯಾವ ಕಮ್ಯುನಿಟಿಗೆ ನಾವು ನಿಮ್ಮನ್ನು ಸೇರ್ಪಡೆ ಮಾಡಬೇಕು? ಇವಾಗ ನಾನು ಐಡೆಂಟಿಫೈ ಮಾಡಿರೋದು ಶಿ ಹರ್ ಅಂದರೆ ಲೇಡಿ ಅಂತ. ಲೇಡೀಸ್ನ ಯಾವ ಥರ ಕರಿತೀರಿ? ಮೇಡಮ್, ಅವಳು. ಎಸ್. ಕಮ್ಯುನಿಟಿ ಅಂತಂದರೆ ನಮ್ದು ಯಾವುದು ಕಮ್ಯುನಿಟಿ ಇಲ್ಲ. ಅಂದರೆ ನಾನು ಹೇಳ್ತಕ್ಕಂಥದ್ದು ಏನಂತಂದರೆ, ಈಗ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ನಾನು ಎಲ್ಲ ಸಂದರ್ಶನದ್ದು ಹೇಳ್ತಾ ಇರ್ತೀನಿ. ಟ್ರಾನ್ಸ್ಜೆಂಡರ್ ಅಂತಂದರೆ ಬೇರೆ, ಅವರು ಒಂದು ರಿಲಿಜನ್, ಅವರ ಒಂದು ಕಲ್ಚರ್ ಇಂಡಿಯಾದಲ್ಲಿ ಅಂತ. ನಮಗೆ ಜೀನ್ಸ್ ಚೇಂಜ್ ಆಗಿ ಜನ ಯಾರು ಚೇಂಜ್ ಮಾಡ್ಕೋತಾರೆ, ಅವರು ಟ್ರಾನ್ಸ್ ವುಮನ್ ಆಗ್ತಾರೆ. ಟ್ರಾನ್ಸ್ ವುಮನ್ ಕಮ್ಯುನಿಟಿ ಅದು ಕಮ್ಯುನಿಟಿ ಅಂತ ನಾನು ಕರೆಯಲ್ಲ, ಇದು ಮಾರ್ಜಿನಲೈಸ್ಡ್. ಸೊ ಇದೇನಾಗುತ್ತೆ ಅಂತಂದರೆ, ನಾನು ಈ ರೆಗ್ಯುಲರ್ ಮೇಲಿಂದ ಫೀಮೇಲ್ ಬಂದಿರೋದ್ರಿಂದ ಐ ಬಿಲಾಂಗ್ ಟು ಫೀಮೇಲ್ ಕ್ಯಾಟಗರಿ. ಸೊ ಐ ಡೋಂಟ್ ಬಿಲಾಂಗ್ ಟು ಎನಿ ಆಫ್ ದಿಸ್ ಕಮ್ಯುನಿಟಿ ರಿಲೇಟೆಡ್ ಟಾಪಿಕ್. ಎಸ್, ಅದಕ್ಕೆ ಅಂತ ಒಂದು ಫ್ಲ್ಯಾಗ್ ಮಾಡಿದ್ದಾರೆ, ಅದಕ್ಕೆ ಅಂತ ಒಂದು ಇನಿಷಿಯೇಟಿವ್ಸ್ ಮಾಡ್ಕೊಂಡಿದ್ದಾರೆ. ಈ ಒಂದು ಏನು ಹೇಳ್ತೀರಾ ನೀವು, ಸಲಿಂಗ ಕಾಮಿಗಳು, ಏನೇ ತೃತೀಯ ಲಿಂಗಿಗಳು ಅಂತ ಏನು ಕರೀತಾರೆ, ಸೆಕ್ಷುವಲ್ ಓರಿಯೆಂಟೇಷನ್ಸ್ ಅಂತ. ಈ ಸೆಕ್ಷುವಲ್ ಓರಿಯೆಂಟೇಷನ್ ಅಂತವರು ಅವರು ಬೇರೆ, ಅವರು ಇದಕ್ಕೆ ಸೇರಿಕೊಳ್ಳೋದಿಲ್ಲ. ಸೊ ನಮ್ಮಲ್ಲಿ ಇದು ಹೆಂಗೆ ಅಂತಂದರೆ, ಇದು ವೈವಿಧ್ಯತೆ ಇರ್ತಕ್ಕಂಥ ಒಂದು, ನಮ್ಮಲ್ಲಿ ಡೈವರ್ಸಿಟಿ ಅಂತ ನಾವೇನು ಕರಿತೀವಿ, ವೈವಿಧ್ಯತೆ ಎಲ್ಲ ಕಡೆಗೂ ಓಡಾಡ್ತಿರುತ್ತೆ. ಆ ವೈವಿಧ್ಯತೆ ನಮ್ಮಲ್ಲೂ ನೋಡ್ತೀವಿ. ಇದು ಯಾಕಪ್ಪ ಮನುಷ್ಯರ ಜಾತಿಲಿ ಮಾತ್ರನಾ, ಇವರಿಗೆಲ್ಲ ಬುದ್ಧಿ ಸರಿ ಇಲ್ಲ ಅಂತ ಅಂದ್ಕೊಳ್ತಕ್ಕಂಥ ಜನರು ಇದ್ದಾರೆ. ಬುದ್ಧಿ ಮನುಷ್ಯರ ಜಾತಿ ಕೆಟ್ಟೋಗಿಲ್ಲ, ಇದು ಇರ್ತಕ್ಕಂಥ ಪ್ರಕೃತಿ. ಆ ಪ್ರಕೃತಿನಲ್ಲಿ ಏನಾಗುತ್ತೆ ಅಂತಂದರೆ, ನಮಗೆ ಇವಾಗ ಗಿಡ ಮರ ಪಕ್ಷಿಗಳು ಆಮೇಲೆ ಜಲಚರಗಳು ಎಲ್ಲದರಲ್ಲೂ ಇದೆ. ಇದ್ರ ಬಗ್ಗೆ ನಾನು ಪುಸ್ತಕನೇ ಬರೀತಾ ಇದ್ದೀನಿ. ಇದ್ರ ಬಗ್ಗೆ ಬರುತ್ತೆ, ಈಗ ರಿಲೀಸ್ ಆಗುತ್ತೆ. ಅದು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಅದು ಆದಷ್ಟು ಬೇಗ ನಾವು ರಿಲೀಸ್ ಮಾಡಬೇಕು. ಸೊ ಈ ಒಂದು ವಿಚಾರನ ಜನರಿಗೆ ಮೂಡಿಸ್ಬೇಕು, ತೊಗೊಂಬರ್ಬೇಕು ಜನರ ಹತ್ರ ಅನ್ನೋದೇ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಹಂಗಾಗಿ ಈ ಒಂದು ಕೆಲಸನೂ ನಡೀತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮ್ಮನ್ನ ಇವಾಗ ಡಾಕ್ಟರ್ ಅನಿತಾ ಪ್ರಸಾದ್ ಮೇಡಮ್ ಅವರಿಗೆ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಇವಾಗ ಆ ಕಮ್ಯುನಿಟಿ ಅಂತ ಹೇಳ್ಬೋದು, ಒಂದು ಮಹಿಳೆಯ ವರ್ಗಕ್ಕೆ ನೀವು ಇವಾಗ ಸೇರಿದ್ದೀರಾ. ಮಹಿಳೆ ವರ್ಗಕ್ಕೆ ಸೇರಿದ್ದಾರೆ, ಹೌದು. ಯಾಕಂದರೆ ಈಗೇನಾಗುತ್ತೆ ಅಂತಂದರೆ, ಹುಟ್ಟಿನಿಂದ ಬಂದಿರೋದಾ ಇಲ್ಲ ಇಲ್ಲಿ ಜೀನ್ಸ್ ಚೇಂಜ್ ಆಗಿರುತ್ತೆ ಸೆಂಟ್ರ್ನಲ್ಲಿ. ಈ ಜೀನ್ಸ್ ಚೇಂಜ್ ಆಗೋದು ಯಾವ್ಯಾವ ಕಾರಣ, ಯಾವುದಕ್ಕೆ ಏನಾಗುತ್ತೆ ಅನ್ನೋದು ನಾವೇನೂ ಹೇಳೋಕ್ಕಾಗಲ್ಲ. ಸೊ ಇವೆಲ್ಲ ವಿಚಾರಗಳು ಇರೋದ್ರಲ್ಲಿ ಈ ಒಂದು ಟೈಮಲ್ಲಿ ನಮಗೆ ಅದು ವಿ ಕ್ಯಾನ್ ಹಾರ್ಡ್ಲಿ ಮೇಕ್ ಎನಿ ಸಾರ್ಟ್ ಆಫ್ ಡಿಫ್ರೆನ್ಸಿಯೇಷನ್ ಏನಕ್ಕಾಗಿದೆ ಅಂತ. ಇದ್ರ ಬಗ್ಗೆ ಒಂದು ಸ್ಟಡೀಸೇ ಮಾಡ್ತಾ ಇದ್ದೀವಿ. ಸೊ ನೋಡೋಣ. ನೀವು ಎಷ್ಟು ಸ್ಟಡೀಸ್ ಮಾಡ್ತೀರಾ, ಹೇಗೆ, ಏನು? ಅಬ್ಬಬ್ಬ. ಯಾಕೆಂತ ಹೇಳಿದರೆ ಅನಿತಾ ಪ್ರಸಾದ್ ಅವರು ತಿರುಗದಂಥ ಕಂಟ್ರಿನೇ ಇಲ್ಲ. ಇಡೀ ಪ್ರಪಂಚದಲ್ಲಿ ಎಷ್ಟು ದೇಶಗಳಿದೆ ಎಲ್ಲವನ್ನು ಪರ್ಯಟನೆ ಮಾಡಿದ್ದಾರೆ. 1-to-1 ಮೋದಿ ಜೊತೆ ಟಚ್ಚಲ್ಲಿದ್ದವರು. ಇವಾಗ ನಮ್ಮ ಕರ್ನಾಟಕದವರೇ, ನಮ್ಮ ಭಾರತೀಯರು ಫಾರಿನಿಂದ ಇವಾಗ ಇಂಡಿಯಾಗೆ ಬಂದಿದ್ದಾರೆ. ಇಂಡಿಯಾದಿಂದ ಕರ್ನಾಟಕದಲ್ಲಿದ್ದಾರೆ. ಹಲವಾರು ಪ್ರಾಜೆಕ್ಟ್ಗಳನ್ನ ಮಾಡ್ತಾಯಿದ್ದಾರೆ. ಗೌರ್ಮೆಂಟ್ ಪ್ರಾಜೆಕ್ಟ್ಗಳಾಗಿರ್ಬೋದು, ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬರುವಂಥ ವಿಶ್ವವಿದ್ಯಾಲಯದಲ್ಲಿ ಅನೇಕ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಅವರು ಯಾವ ರೀತಿ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ, ಅನಿತಾ ಪ್ರಸಾದ್ ಮೇಡಮ್ ಅವರು ಮುಂಚೆ ಹುಡುಗ ಆಗಿದ್ದರು. 50 ವರ್ಷದವರೆಗೂ ಕೂಡ ಅವರು ಹುಡುಗ ಆಗಿ ಮದುವೆ ಆಗಿ ಅವ್ರಿಗೆ ಮುದ್ದಾದ ಮಗಳಿದ್ದಾರೆ, ವೃತ್ತಿ ಜೀವನವನ್ನು ಆರಂಭಿಸಿದವರು. ಸಡನ್ನಾಗಿ ಈ ಚೇಂಜಸ್ ಹೇಗೆ ಬಂತು,
ಇದೆಲ್ಲ ಸಾಧ್ಯನಾ, ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಏನು, ಈ ರೀತಿಯಾಗಿ ಸಾಕಷ್ಟು ವಿಚಾರಗಳು ಇಂದಿನಿಂದ ಸರಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನಿತಾ ಪ್ರಸಾದ್ ಅವರ ಜೀವನ ಚರಿತ್ರೆ ಬರುತ್ತೆ. ಎಲ್ರಿಗೂ ಸ್ವಾಗತ. ನೀವು ಎಲ್ಲಿಯವರು, ಯಾವ ಊರು ನಿಮ್ಮದು? ಫಾರಿನ್ ಕಂಟ್ರಿಗೆ ಹೋಗಿದ್ದ ಆಮೇಲೆ ಮುಂಚೆ ಎಲ್ಲಿಯವರು? ನಾನು ಅದೇ ಹುಟ್ಟಿ ಬೆಳೆದಿದ್ದೆಲ್ಲ ಮಲ್ಲೇಶ್ವರಂನಲ್ಲಿ, ಬೆಂಗಳೂರು. ಪ್ರಾಪರ್ ನೀವು ಬೆಂಗಳೂರಿಯನ್? ಪ್ರಾಪರ್ ಮಲ್ಲೇಶ್ವರಂ. ನಾವು ಹುಟ್ಟಿದ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, KC ಜನರಲ್ ಹಾಸ್ಪಿಟಲ್. ಅದು ಯಾವುದು ಅಂದರೆ ಮಹಾರಾಣಿಯವರ ಹೆಸರದು, ಚೆಲುವಮ್ಮ ಅಂತೇಳಿ. ಸೊ ಅಲ್ಲಿ ಹುಟ್ಟಿದ್ದು. ಅಲ್ಲಿಂದ 1970s ನಾನು ಹುಟ್ಟಿದ್ದು. ಸೊ ಆಗಿನ ಕಾಲನೇ ಬೇರೆ. ನಮ್ಮಲ್ಲಿ ಏನಿತ್ತು ಅಂದರೆ ಮಿಡಿವಲ್ ಎರಾ ಅಂತ ನಾವು ಕರಿಬೋದಲ್ವಾ. ಸೊ ಆವಾಗಿಂದ ನಡೀತಾ ಇದೆ. ವಿ ಡಿಡ್ ಅ ಲಾಟ್ ಆಫ್ ಚೇಂಜಸ್. ಅವಾಗಿನ ಬೆಂಗಳೂರೇ ಬೇರೆ, ಅವಾಗಿನ ಜನನೇ ಬೇರೆ, ಈಗ ಇರ್ತಕ್ಕಂಥವ್ರ ಜನರೇ ಬೇರೆ ಇವಾಗ. ಅದನ್ನ ನೀವೆಲ್ಲ ಫೀಲ್ ಮಾಡಿದ್ದೀರಾ? ಡೆಫಿನೆಟ್ಲಿ. ಯಾಕಂದರೆ ಈ ಚೇಂಜಸ್ ನಾವೇನು ನೋಡಿದ್ದೀವಿ, ಇದು ರಿಯಲಿ ಮ್ಯಾಸಿವ್. ಇದು ನಾನು ಅಂತ ಹೇಳ್ತಾ ಇಲ್ಲ, ಈಗ ನನ್ನ ಜನ್ರೇಷನ್ ಆಗಿರೋದು, ನಮ್ಮ ಒಂದು ಹಿರಿಯ ತಲೆಮಾರುಗಳಾಗಿರ್ಬೋದು, ಎಷ್ಟೋ ಜನ ವಿ ಹ್ಯಾವ್ ಸೀನ್ ದಟ್ ಕಂಪ್ಲೀಟ್ಲಿ ಮ್ಯಾಸಿವ್ ರಿವ್ಯಾಂಪ್ ಅಂತ ಹೇಳ್ಬೋದು. ನಮ್ಮ ಆ ಟೈಮಲ್ಲಿ ಸದಾಶಿವನಗರ ಆವಾಗಷ್ಟೇ ಶುರುವಾಯಿತು. ಸದಾಶಿವನಗರ ಅಂತ ಏನು ಕರೀತಾರೆ ಬೆಂಗಳೂರಿನಲ್ಲಿ, ಆಗಷ್ಟೇ ಶುರುವಾಯಿತು. ಇಂದಿರಾನಗರ ಎಲ್ಲ ಕಾಡು ಟೋಟಲ್. ಅಲ್ಲಿ ಆ ಕಡೆಗೆ ಹೋಗ್ಬಿಟ್ರೆ ಭಯ ಆಗೋದು. ಆ ಕಡೆಗೆ ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ಹೋಗ್ತಾ ಇದ್ವಲ್ಲ, ಅವಾಗೆಲ್ಲ ಗೊತ್ತಾಗೋದು. ಸೊ 80s ಸದಾಶಿವನಗರ ಕೇಮ್ ಅಪ್. ಇಟ್ ವಾಸ್ ಅಮೇಝಿಂಗ್. ನಾವು ನೋಡೋದೊಂದು ಟ್ರಾನ್ಸಿಷನಿಂಗ್ ಏನಿದೆ ಅದು ನಮಗೂ ಅಷ್ಟೇ. ಯಾಕೆಂದರೆ ಎಷ್ಟು ಒಂದು 50,000 ರೂಪಾಯಿ ಒಂದು ಸೈಟು ಗೌರ್ಮೆಂಟಿಂದ ಕೊಟ್ಟಿದ್ದಲ್ಲಿ. ಅದಲ್ದಿರ ಫಿಲ್ಮ್ನವರಿಗೆಲ್ಲ ಒಂದಷ್ಟೆಲ್ಲ ಫ್ರೀಯಾಗಿ ಕೊಟ್ಟರು. ಡಾಕ್ಟರ್ ರಾಜ್ಕುಮಾರ್ ಎಲ್ಲ ತೊಗೊಂಡ್ರಲ್ಲ ಆ ಟೈಮಲ್ಲಿ. ಸೊ ನಾವೆಲ್ಲ ದಿನಾ ಬೆಳಿಗ್ಗೆ ಮೀಟ್ ಮಾಡ್ತಾ ಇದ್ವಿ, ದಿನ ಸಿಗ್ತಾ ಇದ್ರು ನಮಗೆ. ಸೊ ಒಂಥರ ಒಂದು ವಂಡರ್ಫುಲ್ ಟೈಮ್. ನಾವೆಲ್ಲ ಹುಟ್ಟಿ ಬೆಳೆದಿದ್ದು ಮಲ್ಲೇಶ್ವರಂ ಅಂತ ಹೇಳ್ಬೋದು. ಹುಟ್ಟಿ ಬೆಳೆದು ನಮ್ಗೆ ಏನೇ ಒಂದು ಬೇಸಿಕ್ ಫೌಂಡೇಶನ್ ಸಿಕ್ಕಿದ್ದು ಮಲ್ಲೇಶ್ವರಂ. ನಿಮ್ಮದು ಫ್ಯಾಮಿಲಿ ಹಿನ್ನೆಲೆ ಏನು? ತಂದೆ ತಾಯಿಗಳು ಏನು ಕೆಲಸ ಮಾಡ್ತಿದ್ರು? ನಿಮ್ಮ ಜೊತೆ ಒಡ ಹುಟ್ಟಿದವರು ಎಷ್ಟು ಜನ? ನನ್ನ ಜೊತೆಗೆ ನನ್ನ ಬ್ರದರ್ ಒಬ್ಬರಿದ್ದಾರೆ. ಸೊ ಹೀ ಈಸ್ ಅರೌಂಡ್ 6 years ಯಂಗರ್ ಅಂತ ಹೇಳ್ಬೋದು ನಾನು. ಅವರು ನನ್ನ ಬ್ರದರ್ ಒಂದು 6 ವರ್ಷ ಚಿಕ್ಕವರು ಅಂತ ಹೇಳ್ಬೋದು ನಾನು. ಸೊ ಹೀ ಈಸ್ ಮಚ್ ಯಂಗರ್ ಟು ಮೀ. ಓದಿದ್ದೆಲ್ಲ ಆಲ್ಮೋಸ್ಟ್ ಸಿಮಿಲರ್ ಸ್ಕೂಲು ಮತ್ತು ಸಿಮಿಲರ್ ಏರಿಯಾಸಲ್ಲೇ ನಾವೆಲ್ಲ ವಿ ಸ್ಪೆಂಡ್ ಟೈಮ್. ಅದಾಗಿದ್ಮೇಲೆ ಕಾಲೇಜ್ ಆಗಿದ್ಮೇಲೆ ನಾನೊಂದು ಸ್ವಲ್ಪ ಐ ವೆಂಟ್ ಇನ್ ಟು ಸಮ್ ಅದರ್ ಸ್ಟಡೀಸ್ ಅಂತ ಇಟ್ಕೋಬೋದು. ಸ್ಥಿತಿವಂತ ಫ್ಯಾಮಿಲಿನ? ಹಾಂ, ಸ್ಥಿತಿವಂತ. ನಮ್ಮ ತಂದೆನೂ ಅಷ್ಟೇ. ಹಿ ವಾಸ್ ಎ ಲಾಯರ್. ಒಳ್ಳೆ ಒಂದು ಸಿಚುವೇಶನ್ ಇದ್ದರು. ಆಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದರು. ಸ್ವಂತ ಮನೆಯೆಲ್ಲ ಇತ್ತು ಬೆಂಗಳೂರಲ್ಲಿ? ಎಸ್. ಸೊ ಮಲ್ಲೇಶ್ವರಂನಲ್ಲೇ ಹುಟ್ಟು ಬೆಳೆದಿದ್ದೆಲ್ಲ ಒಂಥರ ಒಂದು ಆ ಕಲ್ಚರ್, ಈ ಬಿಲಾಂಗಿಂಗ್ನೆಸ್ ನಾನು ಹೇಳ್ತಾ ಇದ್ದೀನಲ್ಲ, ಇಟ್ಸ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಅದಲ್ದಿರ ನಮಗೆ ಏನಂತಂದರೆ ಇಟ್ ವಾಸ್ ಲೈಕ್ ಅ ಹಿಟ್ಲರ್ ಹೌಸ್. ನಮಗೇನಂತಂದರೆ ಬೆಳಗ್ಗೆ 7 ಹಿಡಿದು 5 ಗಂಟೆಗಿಂದ ರೊಟೀನ್ ಶುರುವಾಗೋದು. ಮತ್ತು ಸಂಜೆ 7 ಗಂಟೆಗೆ ಎಲ್ಲರೂ ಸೇರಲೇಬೇಕು ಊಟ ಮಾಡೋದಕ್ಕೆ. ಸಂಜೆ ಮನೆಗೆ 7-7:15 ಊಟ ಆಗೋದು. ಆಮೇಲೆ ಓದಬೇಕಾಗಿತ್ತು. ಸೊ ಈ ಥರ ಒಂದು ರೊಟೀನು. ಸೊ ಇಟ್ ವಾಸ್ ಲೈಕ್ ಯಾವುದು ತರಲೆ ಮಾಡೋಂಗಿಲ್ಲ. ಇಟ್ ವಾಸ್ ಲೈಕ್ ಸ್ಟ್ರಿಕ್ಟ್ ಫ್ಯಾಮಿಲಿ. ಪೇಟ್ರಿಯಾರ್ಕಿಕಲ್ ಸ್ಟ್ರಕ್ಚರ್ ಅಂತ ಏನು ಕರೀತಾರೆ, ಟಿಪಿಕಲ್ ನಮ್ಮಲ್ಲಿ. ಎಕ್ಸಾಕ್ಟ್ಲಿ. ಅದು ಕಾಣಿಸ್ತಾ ಇತ್ತು ನಮ್ಮಲ್ಲಿ, ನಮ್ಮ ಮನೆಯಲ್ಲಿ. ಅಷ್ಟು ಶಿಸ್ತುಬದ್ಧವಾಗಿ ನಿಮ್ಮ ತಂದೆ ಬೆಳೆಸ್ತಾ ಇದ್ರು ನಿಮ್ಮನ್ನ. ಎಸ್. ಅದಲ್ದಿರ ಅದೇ ಥರನೇ. ಸಿ ನಾರ್ಮಲಿ ನಮ್ಗೆ ಅಷ್ಟು ಇದಿರ್ತಿಲ್ಲ. ಆಮೇಲೆ ನನಗೆ ಟ್ಯೂಷನ್ ಹೇಳ್ಕೊಡೋಕೆ ಮನೆಗೆ ಬರ್ತಾಯಿದ್ರು, ಹೊರಗೆ ಕಳಿಸ್ತಾ ಇರಲಿಲ್ಲ ಅವಾಗ. ಸೊ ಮನೆಗೆ ಬಂದು ನಮ್ಮ ಟೀಚರು, ಶಿ ವಾಸ್ ಟೀಚಿಂಗ್ ಇದೆಲ್ಲ ಮಾಡಿಕೊಟ್ಟು ದೆನ್ ಅವರು ಹೋಗೋರು. ಸೊ ಇಟ್ ವಾಸ್ ರಿಯಲಿ ಗುಡ್. ಸೊ ಈ ಥರ ನಮಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇತ್ತು. ಐ ಮೀನ್ ಐ ವಾಸ್ ವೆರಿ ಹ್ಯಾಪಿ. ಯಾವಾಗ ಇಂಗ್ಲೀಷ್ ಇಟ್ ವಾಸ್ ನಾಟ್ ಸೊ ಈಸಿ ಅವಾಗ ನಮಗೆ ಕಲ್ತ್ಕೊಳ್ಳಿಕ್ಕೆ. ರನಿನ್ ಮಾರ್ಟಿನ್ ಗ್ರಾಮರ್ ಅಂಥೇಳಿ ತೊಗೊಂಬಂದು ಇಟ್ಕೊಂಡು ನಮ್ಮ ಟೀಚರ್ ಹೇಳ್ಕೊಡೋರು. ಸೊ ಅದೆಲ್ಲ ಒಂದು ದಿನಗಳು ನಾವೆಲ್ಲ ನೆನೆಸ್ಕೋಬೇಕು ಅಂತಂದಿಲ್ಲ. ಸೊ ಅದರಲ್ಲಿ ತುಂಬ ಜನ ಮಕ್ಕಳು ಬರೋರು ನಮ್ಮ ಏರಿಯಾದಲ್ಲಿ. ಗ್ರೇಟ್ ಟೈಮ್. ವಿ ಕ್ಯಾನ್ ನೆವರ್ ಫರ್ಗೆಟ್ ಇಟ್. ಆ್ಯಂಡ್ ಈ ಥರ ಇವಾಗಿಂದ ಒಂದು ಕಾಲದಲ್ಲಿ ನಾವು ಹೇಳ್ತೀವಲ್ಲ, ಆ ಹ್ಯೂಮನ್, ನಮ್ಮ ಚಿಕ್ಕ ಮಕ್ಕಳಿಗೆಲ್ಲ ಎಲ್ಲ ಪೇರೆಂಟ್ಸು ಹೇಳ್ತಕ್ಕಂಥ ಪ್ರಾಬ್ಲಮ್ ಇದು. ನನ್ನ ಮಗು ಫೋನ್ ಹಿಡ್ಕೊಂಬಿಡುತ್ತೆ ಬರೋದು. ನಮ್ಮ ಕಾಲದಲ್ಲಿ ಫೋನ್ ಇರಲಿಲ್ಲ. ಸೊ ಹಂಗಾಗಿ ಅವ್ರು ನಾವು ಇಟ್ಕೊಳಕ್ಕೆ ಸಿಕ್ಕಲಿಲ್ಲ ನಮಗೆ. ಸೊ ವಿಡಿಯೋ ಗೇಮು ಇರಲಿಲ್ಲ ಆವಾಗ ಕಾಲದಲ್ಲಿ. ಸೊ ಇವಾಗಿನ ಕಾಲದಲ್ಲಿ ಇವೆಲ್ಲ ಶುರುವಾಗಿದೆ. ಇಂಥ
ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ ಬರ್ತಾ ಇದೆ. ಸೊ ಈ ಥರ ಒಂದು ಟೈಮಲ್ಲಿ ಆವಾಗ ನಾವು ಫ್ರೆಂಡ್ಸು ಯಾವ್ಯಾವ ಥರ ಆಟ ಆಡ್ಬೋದು, ಏನೇನೋ ಒಂದು ಇನೋವೇಟಿವ್ ಇದಿತ್ತು. ಸೊ ವಿ ವರ್ ಲೈಕ್ ವೆರಿ ವೆರಿ ಹ್ಯಾಪಿ. ಐ ಮೀನ್ ವಿ ವರ್ ಲೈಕ್ 24 ಗಂಟೆ ಫುಲ್ ಎನರ್ಜಿ ನಮಗೆ ಆಟ ಆಡೋದ್ರಲ್ಲಿ, ಓಡಾಡೋದ್ರಲ್ಲಿ. ಈಗ ಐ ಥಿಂಕ್ ಈ ಜನ್ರೇಷನ್ ಮಿಸ್ ಮಾಡ್ಕೊಳತ್ತೆ. ಖಂಡಿತ. ಏನು ಎಜುಕೇಷನ್ ಮಾಡಿದ್ದು ನೀವು? ನಾನು ನ್ಯಾಷನಲ್ ಕಾಲೇಜಲ್ಲಿ ಎಲ್ಲ ಮಲ್ಲೇಶ್ವರಮಲ್ಲೇ ಓದಿದ್ದು ಪೂರ್ತಿ. ಅದಾಗಿದ್ಮೇಲೆ ನ್ಯಾಷನಲ್ ಕಾಲೇಜ್ ಜಯನಗರ ಡಾಕ್ಟರ್ ಎಚ್ ನರಸಿಂಹಯ್ಯನವ್ರ ಹತ್ರ ತೊಗೊಂಡೋಗಿ ಹಾಕಿದ್ರು ನಮ್ಮ ತಂದೆ. ಬಿಕಾಸ್ ನಮ್ಮ ತಂದೆ ಅಲ್ಲಿನ ಸ್ಟೂಡೆಂಟ್ ಕೂಡ. ನಮ್ಮ ತಂದೆ ಓದಿದ ಕಾಲೇಜನ್ನೇ ನನಗೂ ತೊಗೊಂಡೋಗಿ ಸೇರಿಸಿದ್ರು. ಸರಿ ಅಂಥೇಳಿ ಅಲ್ಲಿಗೆ ಹೋಗಿ ಅಲ್ಲಿ ನಾನು ಆರ್ಟ್ಸ್ ಮಾಡಿದ್ದೆ. ಯಾಕಂದರೆ ನನಗೆ ಏನಿದ್ರೆ ಪ್ಲೀಸ್ ಗೆಟ್ ಇನ್ ಟು ಲಾ ಅಂತ ಇದ್ದಿದ್ದು ಪ್ಲ್ಯಾನ್. ಲಾಗೆ ನಮಗೇನಾಯಿತು, ಲಾಗೆ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ಓದ್ತಾ ಎಕ್ಸ್ಪೋಜರ್ ಸಿಗ್ತಾ ಚೇಂಜಸ್ ಆಗ್ತಾ ಬಂತು. ಬಟ್ ಅದಕ್ಕಿಂತ ಮುಂಚೆ ಎಷ್ಟು ಅಡ್ವೆಂಚರ್ ಅಂತಂದರೆ ಸಿಕ್ಕಾಪಟ್ಟೆ ಎಲ್ಲ ಕಾಡಲ್ಲೆಲ್ಲ ಹೋಗ್ತಾ ಇದ್ವಿ. ನಮ್ಮ ಆ ಒಂದು ಟೈಮ್ನಲ್ಲಿ ಫಸ್ಟ್ ನೇಮ್ ಏನು? ಶ್ರೀನಿವಾಸ್ ಪ್ರಸಾದ್. ಶ್ರೀನಿವಾಸ್ ಪ್ರಸಾದ್ ಅಂತಲೇ ನಾಮಕರಣ ಆಗಿದ್ದು. ಯಾಕೆಂದರೆ ಮೈಸೂರಿನಲ್ಲಿ ಮಕ್ಕಳಿರಲಿಲ್ಲಂತೆ. ಸೊ ಹಂಗಾಗಿ ನಮ್ಮ ತಂದೆ ತಾಯಿ ಬೆಳ್ಕೊಂಡಿದ್ದರಿಂದ ಶ್ರೀನಿವಾಸ ಬ್ಲೆಸ್ಸಿಂಗ್ ಕೊಟ್ಟರು ಅಂಥೇಳಿ ಶ್ರೀನಿವಾಸ ಪ್ರಸಾದ್ ಅಂಥೇಳಿ ಇಟ್ಟರು. ಎಸ್, ದಟ್ ವಾಸ್ ಅ ಬಿಗ್ ಸಕ್ಸಸ್ಫುಲ್ ನೇಮ್ ಆಲ್ಸೋ. ಇಲ್ಲ ಅಂತ ನನಗೆ ಏನು ಯಾವ ಥರದ್ದು ಒಂದು ಕಮ್ಮಿ ಕೊಡಲಿಲ್ಲ. ನಾನು ಓದೋದು ಇತ್ತು, ಅದ್ರ ಜೊತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇತ್ತು. ಓದೋ ಅಂಥದ್ದು ಇನ್ನು ಬೇರೆ ಬೇರೆ ಥರ ಹವ್ಯಾಸಗಳನ್ನು ನಾವು ಬೆಳೆಸ್ಕೊತಾ ಬಂದ್ವಿ. ಬೇರೆ ಬೇರೆ ಥರ ಹವ್ಯಾಸಗಳು ಅಂತಂದರೆ ನಮ್ಮಲ್ಲಿ ತಗೊಂಡದ್ದು ಫಿಲಾಸಫಿ ಜಾಸ್ತಿ ಓದ್ತಾ ಇದ್ದ ಆ ಟೈಮಲ್ಲಿ. ಓಶೋ ಮತ್ತು ರಜನೀಶ್, ಅದೇ ಓಶೋ ಆರ್ ರಜನೀಶ್, ಅದು ನೀವು ಕೇಳಿರಬೇಕು. ಕಾಂಟ್ರವರ್ಷಿಯಲ್ ಗುರು ಅಂತ ಹೇಳ್ತೀವಿ. ಜೆ ಕೃಷ್ಣಮೂರ್ತಿ ಅವರದ್ದು ಇನ್ನೊಂದು ಎಕ್ಸ್ಟ್ರಾ ಫಿಲಾಸಫಿ, ಥಿಯೋಸಫಿಕಲ್ ಸೊಸೈಟಿ ಅಂತ. ಸೊ ಇದೆಲ್ಲ ನಮಗೆ ಒಂಥರ ಇಟ್ ಬಿಕೇಮ್ ಅ ಹ್ಯೂಜ್ ಬೇಸ್. ನಮ್ಗೆ ಅದೊಂದು ಆ ಫೌಂಡೇಶನ್ ವಾಸ್ ಲೈಕ್ ರಿಯಲಿ ಫ್ಯಾಂಟಾಸ್ಟಿಕ್. ಅದನ್ನ ಯಾವ್ದು ಕಾರಣಕ್ಕೂ ಇಲ್ಲ ಅನ್ನೋಂಗೆ ಇಲ್ಲ, ಆ ಲೆವೆಲ್ಗೆ ಹೊರಟಾಯ್ತದು. ಬೇಸಿಕ್ ಎಜುಕೇಷನ್ ಅಂದರೆ ನಿಮಗೆ ತುಂಬ ಕ್ವಾಲಿಟಿಯಾಗಿ ಸಿಕ್ಕಿದೆ. ವೆರಿ ಮಚ್ ಎಸ್. ಯಾಕಂದರೆ ಅದು ನಮಗೆ ಮೋಸ್ಟ್ ಇಂಪಾರ್ಟೆಂಟು. ಅದ್ರ ಜೊತೆಗೆ ವಿ ವರ್ ವೆರಿ ನ್ಯಾಸ್ಟಿ ಆಲ್ಸೋ. ನ್ಯಾಸ್ಟಿ ಅಂತಂದರೆ ಈ ಬೈಕು, ಸ್ಕೂಟರು, ಕಾರ್ಸು ಇದರದಲ್ಲಿ ಫ್ರೀಕು. ನಮ್ಮ ಮನೆಯಲ್ಲಿ ಮುಂಚಿಂದಾನು ಕಾರ್ಗಳೆಲ್ಲ ಇತ್ತು. ನಾನು ಕಲ್ತ್ಕೊಂಡಿದ್ದು ಅಷ್ಟೇ ಹಿಂದೂಸ್ತಾನ್ 14 ಅಂತ. ಎಷ್ಟೋ ಜನ ಕೇಳಿರೋದಕ್ಕೂ ಜಾಸ್ತಿ ಅಲ್ಲ. ಹಿಂದೂಸ್ತಾನ್ 14 ಗೂಗಲಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹಿಂದೂಸ್ತಾನ್ 14 ಆ ಸ್ಟೇರಿಂಗ್ ತಿರ್ಗ್ಸಕ್ಕಾಗದಿರ ಹಿಡ್ಕೊಂಡು ಜೋರಾಗಿ ತಿರುಗಿಸ್ತಾ ಇದ್ವಿ. ಅದರಲ್ಲಿ ಕಲ್ತ್ಕೊಂಡಿದ್ದೆ ಡ್ರೈವಿಂಗ್ ನಾನು. ಅದಾಗಿದ್ಮೇಲೆ ಈ ಅಂಬಾಸಿಡರ್ಸ್ ಎಲ್ಲ ಇತ್ತು ಅವಾಗ. ಅಂಬಾಸಿಡರ್ ಕಾರ್ ಎಲ್ಲ ಇತ್ತು, ಫಿಯಟ್ ಅಂಬಾಸಿಡರು, ಆಮೇಲೆ ಇನ್ನು ಯಾವ್ಯಾವುದೋ ಕಾರ್ಸು, ಐ ಡೋಂಟ್ ನೋ. ಅದಕ್ಕೆ ಇನ್ ಬಿಟ್ವೀನಲ್ಲಿ ವಿ ಆಲ್ಸೋ ಹ್ಯಾಡ್ ಲಾಟ್ ಆಫ್ ಮರ್ಸಿಡೀಸು, ಸುಬಾರು, ಇಂಥವೆಲ್ಲ ಜಾಸ್ತಿ ಬರ್ತದೆ. ಮರ್ಸಿಡೀಸ್ ಜಾಸ್ತಿ. ಹಾಗಾದ್ರೆ ಬಾರ್ನ್ ಟು ಬಿ ನೀವು ಗೋಲ್ಡನ್ ಸ್ಪೂನ್ ಅಂತೆಲ್ಲ ಹೇಳ್ಬೋದು. ಆಲ್ಮೋಸ್ಟ್ ಎಸ್. ಈ ರೀತಿಯಾಗಿ ಫನ್ನು ಬೆಂಗಳೂರಲ್ಲಿ ಚಿಂದಿ ಉಡಾಯಿಸಿದ್ದೀರಾ. ಹಳೆ ಬೆಂಗಳೂರಿನಲ್ಲಿ ಈ ಥರ ಇದ್ದು ಬಂದಿರತಕ್ಕಂಥವ್ರು ತುಂಬ ಕಮ್ಮಿ. ಇದರಲ್ಲಿ ನಾವು ಇವರು ಒನ್ ಆಫ್ ದಿ ಲೆಟ್ಸ್ ಎ ಬ್ಲೆಸ್ಡ್ ಪೀಪಲ್ ಅಂತ ಹೇಳ್ಬೋದು. ಅದರಲ್ಲಿ ಇದ್ದಿದ್ದು ನಾವು ವೆರಿ ವೆರಿ ಹ್ಯಾಪಿ ಅಬೌಟ್ ದಟ್. ಓಕೆ, ಎಜುಕೇಶನ್ ಮುಗಿತು, ಆರ್ಟ್ಸ್ ತಗೊಂಡ್ರೆ PUC ವಾಟ್ ನೆಕ್ಸ್ಟ್? PUC ಆಯಿತು, ಡಿಗ್ರಿನಲ್ಲೂ ಅದೇ ಆಯಿತು. ಬಟ್ ನನಗೇನಿತ್ತು ಅಂತಂದರೆ ನಾನು ಪೈಲಟ್ ಆಗಬೇಕು ಅಂತ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಎಸ್. ಇಲ್ಲೆಲ್ಲ ರೋಡಲ್ಲೆಲ್ಲ ಮರ್ಸಿಡಿ ಬೆಂಜ್ ಎಲ್ಲ ಓಡಿಸಿ ಸಾಕಾಗೋಯ್ತು, ಫ್ಲೈಟ್ ಅಲ್ಲಿ ಹೋಗೋಣ ಅಂತ. ಏನೇ ಇದ್ರು ಯಾಕಂದ್ರೆ ಬೆಂಗಳೂರು ಏರ್ಪೋರ್ಟ್ ಅವಾಗ ಕಾಂಪೌಂಡ್ ವಾಲ್ ಇರಲಿಲ್ಲ. ನಿಮ್ಗೆ ತಮಾಷೆ ಅಂತಂದ್ರೆ ಹಳೆ ಏರ್ಪೋರ್ಟ್ ನೋಡಿದಿರ ನೀವು? ಬೆಂಗಳೂರಿನಲ್ಲಿ ಹಳೆ ಏರ್ಪೋರ್ಟ್ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿದವರು ದಯವಿಟ್ಟು ಕಮೆಂಟ್ ಮಾಡಿ. ಆ ಹಳೆ ಏರ್ಪೋರ್ಟ್ನಲ್ಲಿ ಏನಿತ್ತು ಅಂತಂದರೆ ನಿಮ್ಮ ಕಾಂಪೌಂಡ್ ವಾಲ್ ಇರ್ತಿರ್ಲಿಲ್ಲ ಮುಂಚೆ. ಕಾಂಪೌಂಡ್ ವಾಲ್ ಎಲ್ಲ ಲೇಟೆಸ್ಟ್ ಇನ್ವೆನ್ಷನ್ಸ್ ಅವು. ಅದು ಸೆಕ್ಯೂರಿಟಿ ಹಿಂಗೆ ಜನ ಜಾಸ್ತಿ ಬೆಳೀತಾ ಅದನ್ನೆಲ್ಲ ಬಿಲ್ಡ್ ಮಾಡಕ್ಕೆ ಶುರು ಮಾಡಿ. ಮುಂಚೆ ಓಪನ್ ಸ್ಪೇಸ್ ಕುರಿ ದನ ಎಲ್ಲ ಹೋಗೋದು ಅಲ್ಲಿಗೆ, ಅದಕ್ಕೆ ಮೇಯೋದಕ್ಕೆ. 100% ನಾವೆಲ್ಲ ಆರಾಮಾಗಿ ಹೋಗ್ತಾ ಇದ್ವಿ ಅಲ್ಲಿ. ಹೋಗ್ಬಿಟ್ಟು ಅದು ದಿಬ್ಬಕ್ಕಿಂತ ಒಂದು ಸ್ವಲ್ಪ ಮುಂಚೆ ಕೂತ್ಕೊಂಡು ಕಾಯ್ತಾ ಇದ್ವಿ. ಡೆಲ್ಲಿಯಿಂದನೋ ಬಾಂಬೆಯಿಂದನೋ ಫ್ಲೈಟ್ಸ್ ಬರೋದು, ಅದನ್ನ ನೋಡೋದೇ ನಮಗೆ ಖುಷಿ. ಇಲ್ಲ ಟೇಕ್ ಆಫ್ ಆಗೋದು, ಅದು ಹೆಂಗಾಗತ್ತೆ, ಇದೆಲ್ಲ ಒಂದು ಎಕ್ಸೈಟ್ಮೆಂಟ್ ನಮಗೆ. ಹೌ ದಿ ಏರ್ಕ್ರಾಫ್ಟ್ ಫಂಕ್ಷನ್ಸ್ ಈ ಥರ. ಸೊ ಒಂದಿನ ಏನಾಗಲಿ ನಾನು ಅದು ಕಲೀಲೇಬೇಕು. ಐ ವಾಂಟ್ ಟು ಫ್ಲೈ ದ ಪ್ಲೇನ್. ಟ್ರೈನ್ ಎಲ್ಲ ಬಿಟ್ಬಿಡಿ, ವಿ ವರ್ ನಾಟ್ ಇಂಟ್ರೆಸ್ಟೆಡ್ ವಿತ್ ದ್ಯಾಟ್. ಫ್ಲೈಟ್ ನಾನು ಮಾಡಲೇಬೇಕು ಅಂತ ಒಂದಿನ ನಾನು ಮಾಡಿದೆ ಅದನ್ನು. ನಾನು ಜರ್ಮನಿನಲ್ಲಿ ಸೇರಿಕೊಂಡೆ. ಇಂಟರ್ಮೀಡಿಯೇಟ್ಲಿ ನನಗೆ ಆಗಲಿಲ್ಲ. ನಾನು ನಿಮ್ಗೆ ಹೇಳ್ತೀನಿ ಅದನ್ನೆಲ್ಲ ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಫಸ್ಟ್ ನಾನು ಗ್ರ್ಯಾಜುಯೇಷನ್ ಮಾಡಿದ್ದು ಆರ್ಟ್ಸಲ್ಲಿ.
ಅದು ಮಾಡ್ಕೋತಾನೆ ನಾನು ಏನು ಮಾಡಿದೆ, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಸೇರಿಕೊಂಡೆ, ಈವ್ನಿಂಗ್ ಕೋರ್ಸು. ಓಕೆ, ಅಂದರೆ ಅವಾಗ ಅಷ್ಟು ನಿಮ್ಗೆ ಅವೇರ್ ಇತ್ತಾ ಕಂಪ್ಯೂಟರ್ ಬಗ್ಗೆ? 1990s, Okay. ಅರ್ಲಿ 90s. ಓಕೆ. ಅರ್ಲಿ 90sಲ್ಲಿ ನಮಗೆ ಡಾಸು, ವಿಂಡೋಸ್ ಅನ್ನೋದ್ರೆ ಅದೊಂದು 1 hour ಸ್ಟಾರ್ಟ್ ಆಗೋದು. ಸ್ಟಾರ್ಟ್ ಮಾಡಿಬಿಟ್ರೆ 186 ಕಂಪ್ಯೂಟರ್ನಲ್ಲಿ ಯು ಕ್ಯಾನ್ ಇಮ್ಯಾಜಿನ್. ಆಮೇಲೆ ಕೋಬಾಲು, ಆಮೇಲೆ ಫಾಕ್ಸ್ ಪ್ರೋ, ಡಿ ಬೇಸು, ಇಂಥವೆಲ್ಲ ಬರೋದು, ಲ್ಯಾಂಗ್ವೇಜಸ್ ಎಲ್ಲ ಕಲೀಲಿಕ್ಕೆ ತುಂಬ ಇತ್ತು ಇಂಥವು. ಸೈಬೇಸು, Okay. ಇದನ್ನೆಲ್ಲ ಇಟ್ಕೊಂಡು ನಾವೆಲ್ಲ ಕಲ್ತ್ಕೊಂಡು ಅದನ್ನು ರಿಪೇರಿ ಮಾಡಿಕೊಂಡು ಅದ್ರ ಜೊತೆಗೆ ನಾವು ಒಂದಷ್ಟು ಆಟ ಆಡಿ ಕಲ್ತ್ಕೊಂಡು ಅದನ್ನು ಇದು 5.25 ಅಂಥೇಳಿ ಬರ್ತಾಯಿತ್ತು, ಒಂದು ಫ್ಲಾಪಿ ಡ್ರೈವ್ ದೊಡ್ಡದು ಇಷ್ಟಗಳ ಇರ್ತದು. ಅದರಲ್ಲಿ ಡೇಟಾ ಜಾಸ್ತಿ ತೊಗೊಳಕ್ಕಾಗ್ತಿರಲಿಲ್ಲ, ಎಷ್ಟು 1 MB 1.5 MB ಸೊ ಇಮ್ಯಾಜಿನ್ ಮಾಡಿ. ಆಮೇಲೆ ಫ್ಲಾಪಿ ಡ್ರೈವ್ ಒಂದು 3.25 ಅಂತ, ಅದಾಗಿದ್ಮೇಲೆ CD ROM. ಸೊ ಯು ಹ್ಯಾವ್ ಸೀನ್ ದಟ್ ಜನರೇಷನ್ಸ್ ಆಫ್ ಕಂಪ್ಯೂಟರ್. 186 ಆಯಿತು, 286, 386, 486, ಆಮೇಲೆ ಪೆಂಟಿಯಮ್ಮು, ಹಿಂಗೆ ವಿ ಹ್ಯಾವ್ ಸೀನ್ ದಟ್ ಟೆಕ್ನಾಲಜಿ ಎಲ್ಲಾನು ನೋಡ್ಕೊಂಡು ಬಂದಿದ್ದಾರೆ, ಡೆವಲಪ್ಮೆಂಟ್ ಎಲ್ಲ. ಅದಾಗಿದ್ಮೇಲೆ ನಾನು MBA ಸೇರಿಕೊಂಡೆ. 1 ವರ್ಷ ಟೈಮ್ ತೊಗೊಂಡೆ. ಇಲ್ಲೇ ಬೆಂಗಳೂರಲ್ಲಿ. ಆವಾಗ ಆ ಟೈಮಲ್ಲಿ ಕಂಪ್ಯೂಟರ್ಸ್ದು ಇಂಪೋರ್ಟ್ ಬೂಮ್ ಇತ್ತು, ತಾಯ್ವಾನಿಂದ ಮಾಡೋಣ ಅಂತ. ಗ್ರ್ಯಾಜುಯೇಷನ್ ಮುಗಿದ್ಮೇಲೆ ಲಾ ಓದ್ಲಿಕ್ಕೆ ಇಷ್ಟ ಇರಲಿಲ್ಲ ನನಗೆ, ತುಂಬ ಫೋರ್ಸ್ ಮಾಡೋದು. ನಂಗೆ ಸಿಕ್ತು ಕೂಡ. ಐ ಗಾಟ್ ಇಟ್ ಇನ್ ಯೂನಿವರ್ಸಿಟಿ ಲಾ ಕಾಲೇಜ್. ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಎಷ್ಟೋ ಜನ ಹೋಗಿ ಸೇರಿಕೊಂಡ್ರು, ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ ಸೇರಿಕೊಂಡ್ರು. ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ, ಅಲ್ಲೂ ಎಂಟ್ರೆನ್ಸ್ ಬರೆದ್ಬಿಟ್ಟು ಬಾಯಿ ಮುಚ್ಕೊಂಡು ವಾಪಸ್ ಬಂದ್ವಿ, ಏನೂ ಮಾಡಲಿಲ್ಲ. ಅದು ಯಾಕೋ ಗೊತ್ತಿಲ್ಲ. ಸಿ ದಟ್ ಇನ್ನರ್ ಫೀಲಿಂಗ್ ವಾಸ್ ಲೈಕ್ ನಂದಲ್ಲ ಇದು. ರೈಟ್ ಫ್ರಮ್ ಡೇ ಒನ್ ಇಟ್ ವಾಸ್ ಲೈಕ್ ದಟ್. ಓಕೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.